ಗಜೇಂದ್ರಗಡ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಆಯೋಜಿಸಿದ್ದ ಮೊಹರಂ ಶಾಂತಿ ಸಭೆ ನಡೆಯಿತು. ಸಿಪಿಐ ವಿಜಯ್ ಕುಮಾರ್ ಮಾತನಾಡಿ, ಹಿಂದೂ ಮುಸ್ಲಿಮರು ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು. ಗಜೇಂದ್ರಗಡ ಸೌಹಾರ್ದತೆಗೆ ಹೆಸರಾಗಿದ್ದು ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದು ಎಂದರು. ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮೆರವಣಿಗೆಗಳ ನಿಗದಿತ ಮಾರ್ಗಸೂಚಿಗಳ ಅನುಸಾರ ನಡೆಸಬೇಕು. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಮುಖಂಡರು ನೋಡಿಕೊಳ್ಳಬೇಕು ಎಂದರು. ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಗೆ ಆಹ್ವಾನಿಸತಕ್ಕಂಥ ಗಜೇಂದ್ರಗಡ ಪಟ್ಟಣ ಹಾಗೂ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ಮೊದಲನೇದಾಗಿ ಪೊಲೀಸ್ ಇಲಾಖೆ ಪರವಾಗಿ, ನನ್ನ ಪರವಾಗಿ, PSR ಪರವಾಗಿ ಎಲ್ಲರಿಗೆ ಸ್ವಾಗತ ಕೊಡ್ತಾ, ನಿಮ್ಗೆಲ್ಲ ಗೊತ್ತಿರುವಂತೆ ಮೊಹರಂ ಹಬ್ಬದ ಸ್ಪೆಷಲ್ ಏನಂತಂದ್ರೆ ಹಿಂದೂ ಮುಸ್ಲಿಂ ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಖುಷಿಯಿಂದ ಆಚರಣೆ ಮಾಡ್ತಕ್ಕಂಥ ಒಂದೇ ಒಂದು ಹಬ್ಬ ಅಂತಂದ್ರೆ ಮೊಹರಂ. ನಿಮ್ಗೆಲ್ಲ ಗೊತ್ತಿರ್ಬೋದು. ಮೊಹರಂ ಹಬ್ಬ ಇಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಾರಲ್ಲ, ಮುಸ್ಲಿಂಗೆ ಜಾಸ್ತಿ ಹಿಂದೂಗಳೇ ಇರ್ತಾರೆ ಎಲ್ಲ ಕಡೆ. ನಮ್ಮೂರಾಗ ಮುದ್ಗಲ್ ಕೇಳಿರ್ಬೇಕು, ದೊಡ್ಡ ಮೊಹರಂ ಆಗುತ್ತೆ. ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮುದ್ಗಲಲ್ಲಿ ಮೊಹರಂ ಆಗ್ತಕ್ಕಂಥ ಹಬ್ಬ ಅಲ್ಲಿ ಅಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡೋದು ಎಲ್ಲಿ ಮಾಡೋದು. ಅಷ್ಟು ನೀಟಾಗಿ ಚಂದಾಗಿ ಬಹಳ ಚಂದ ಆಚರಣೆ ಮಾಡ್ತಾರೆ. ಲಕ್ಷಾಂಗಟ್ಟಲೆ ಜನ ಸೇರ್ತಾರ. ನಾವು ಸಣ್ಣವ್ರ ನೋಡ್ತಾ ಇದ್ರು, ಲಕ್ಷಾಂಗಟ್ಟಲೆ ಜನ ಸೇರ್ತಾರೆ. ಹಂಗೆ ಕೂಡ ಇಲ್ಲಿ ಸಹಿತ ಸಾಕಷ್ಟು ಈಗ ತಾನ ಕೇಳಿದ ನಾವು, ಯಾಕಂದ್ರೆ PSI ಹೊಸರು, ನಾವು ಹೊಸರು. ಮೊಹರಂ ಇದು ಮೊದಲೇ ಮೊಹರಂ ನಮ್ ಬರ್ತಾ ಇರೋದು. ಹಂಗಾಗ್ಬಿಟ್ಟು ನಿಮ್ ಕಡೆಯಿಂದ ಯಾಕೆ ನಾವ್ ಎಲ್ಲಾ ಕೇಳ್ತಾ ಇದ್ವಿ ಅಂತಂದ್ರೆ, ಎಷ್ಟ್ ಕಡೆ ಕೂಡಿಸ್ತೀವಿ ನಾವೆಲ್ಲ. ನೀವು ಬರಕ್ಕೆ ಮುಂಚೆ ನಾವು ನಮ್ PSI ಹೇಳಿದ್ವಿ, ಎಷ್ಟು ಡೋಲಿ ಕೂತಾವ, ಎಷ್ಟು ಪಂಜಾಬ್ ಕೂತಾವ, ಎಷ್ಟು ಮಸೀದ್ ಅಂತ. ನಮ್ ಕಡೆ ಎಲ್ಲ ಡಾಟಾ ಇದೆ. ಹೋದ ವರ್ಷ ಏನು ನೀವು ಕೂಡಿಸಿರ್ತಿರಲ್ಲ, ಆ ಡಾಟಾಗಳು ನಮ್ಮ ಹತ್ರ ಎಲ್ಲ ಇದೆ. ಬಟ್ ಆದ್ರೂ ಸಹಿತ ನಿಮ್ ಬಾಯಿಂದ ಎಷ್ಟನೇ ತಾರೀಕು ಕೂಡ್ಸೋದು, ಎಷ್ಟನೇ ತಾರೀಕಿಗೆ ಇದಾಗೋದು, ಪಿಚ್ ಆಗೋದು, ಎಷ್ಟನೇ ತಾರೀಕಿಗೆ ದಪ್ಪನ ಆಗೋದು, ಎಲ್ಲ ತಮ್ಮ ಮುಖಾಂತರ ಮತ್ತಿಷ್ಟು ನಾವು ತಿಳ್ಕೊಂಡಿದ್ವಿ. ಹಾಗಾಗಿ ನಮ್ಮ ಪೊಲೀಸ್ ಇಲಾಖೆಯ ಒಂದು ಮನವಿ ಏನಂತಂದ್ರೆ, ಯಾವುದೇ ಹಬ್ಬ ಹರಿದಿನ ಬರ್ಬೋದು ಅಥವಾ ಇನ್ನೊಂದು ಇವತ್ತು ಮೊಹರಂ ಬರ್ಬೋದು, ಪೊಲೀಸ್ ಇಲಾಖೆ ಸ್ಪಷ್ಟ ಏನು ಸಂದೇಶ ಇರುತ್ತೆ, ಏನಿರುತ್ತೆ, ಶಾಂತ ರೀತಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಪೊಲೀಸ್ ಇಲಾಖೆಯೊಂದಿಗೆ ತಾವೆಲ್ಲ ಸಹಭಾಗಿತ್ವ ಇರಬೇಕು. ಮತ್ತೆ ಯಾವುದೇ ರೀತಿಯಿಂದ ಸಣ್ಣ ಪುಟ್ಟ ಗಲಾಟಕ್ಕೆ ಆಸ್ಪದ ಕೊಡಬಾರದು ಅನ್ನೋ ಒಂದು ಉದ್ದೇಶ ಇರುತ್ತೆ. ಅದಕ್ಕೆ ನಾವು ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ಮೊಹರಂ ಹಬ್ಬದಲ್ಲಿ ಹಾಕಿರ್ತೀವಿ. ಎಲ್ಲಾ ಊರಲ್ಲಿ ನಮ್ಗೆ ಪೊಲೀಸರಿಗೆ ಕಡಿಮೆ ಇತ್ತು ಅಂದ್ರೆ ನಮ್ SP ಸಾಧನೆ ಮಾಡಿದ್ರೆ ಹೋಮ್ ಗಾರ್ಡ್ ಯಾರು ಹೋಗ್ತಾರೆ, ಹೋಮ್ ಗಾರ್ಡ್ ಹಾಕಿರ್ತೀವಿ. ಸ್ವಲ್ಪ ದೊಡ್ಡ ದೊಡ್ಡ ಇದರಲ್ಲಿ ಪೊಲೀಸ್ ಹಾಕಿರ್ತೀವಿ. ಎಲ್ಲಾ ರೀತಿಯಿಂದ ಬಂದೋಬಸ್ತ್ ನಾವು ಮಾಡಿ, ಅಷ್ಟಾಗಿ ನಿಮ್ ಕಡೆಯಿಂದ ವಾಲಂಟಿಯರ್ಸ್ ಇತ್ತಂದ್ರೆ CCTVಗಳನ್ನ ಹಾಕ್ಸ್ತಾರೆ. ದೊಡ್ಡ ಎಲ್ಲಿ ಜನ ಸೇರೋದಂತಲ್ಲಿದ್ರೆ ಅದೇನು ಬಾಡಿಗೆ CCTV ಕ್ಯಾಮ್ರಾ ಕೊಡ್ತಾರೆ. ಇಲ್ಲೇ ನಮ್ಮ ಬಸ್ ಸ್ಟಾಂಡ್ ಹತ್ರ CCTV ಕ್ಯಾಮ್ರಾ ಇರ್ತದೆ. ಅಂತ CCTV ಕೂಡಿಸಿ ನಮ್ಮ ಪೊಲೀಸ್ ಇಲಾಖೆ ಯಾಕಂತಂದ್ರೆ CCTV ಯಾಕೆ ಕೊಡ್ಬೇಕಂತಂದ್ರೆ, ನೀವೆಲ್ಲ ಗೊತ್ತಿರ್ಬೋದು, ಒಂದು CCTV 10 ಜನ ಕೆಲಸ ಮಾಡ್ತಾರೆ. ಏನ್ ಮಾಡುತ್ತೆ, ಏನ್ ಮಾತಾಡೋದಲ್ಲ CCTV ಇತ್ತಂದ್ರೆ. ನೀವೆಲ್ಲ ಬೆಂಗಳೂರು ಹೋಗಿರ್ತೀರ, ಆಲ್ಮೋಸ್ಟ್ ಎಲ್ಲ. ಬೆಂಗಳೂರಾಗ ಏನ್ ಇರ್ತದೆ, ಲಕ್ಷಾಂಗಟ್ಟಲೆ ವೆಹಿಕಲ್ ಓಡಾಡ್ತಾರಲ್ಲ, 1.5 ಕೋಟಿ 2 ಕೋಟಿ ಗಾಡಿ ಅದಾವ, ರಸ್ತೆ ಮೇಲೆ ಅಷ್ಟೇ ಓಡಾಡ್ತಾವ. ಆದ್ರೆ CCTV ಕ್ಯಾಮ್ರಾ ಹೆಂಗ್ ಹಿಡಿತಿದ್ದಾವೆ, ಗೇರಿ ದಾಟಬಾರ್ದಂದ್ರೆ ಗೇರಿ ದಾಟಲ್ಲ, ದಾಟ್ತಾರ. CCTV ಹೆಂಗ್ ಕೆಲಸ ಮಾಡುತ್ತೆ, ಪೊಲೀಸರು ಕೆಲಸ ಮಾಡ್ತಾರ. CCTV ಅಷ್ಟೊಂದು ಕೆಲಸ ಮಾಡುತ್ತೆ. ಹಂಗೆ ನಿಮ್ ಕಡೆ ದೊಡ್ಡ ದೊಡ್ಡ ಎಲ್ಲೇ ದೇವ್ರ ಕೂರಿಸ್ತೀರಿ, ಅಲ್ಲಿ CCTV 1 ದಿವಸದ ಮಟ್ಟಿಗೆ 2 ದಿವಸದ ಮಟ್ಟಿಗೆ ನಿಮ್ ಕಾರ್ಯಕ್ರಮ ಯಾವಾಗ ಇರ್ತಲ್ಲ ಅವಾಗ ಬಾಡಿಗೆ ಕೂಡಿಸಿದ್ರೆ ಎಲ್ಲ ನಿಮ್ಮಲ್ಲಿ ಸಹಿತ ಚಂದಾಗಿ ಆಚರಣೆ ಮಾಡ್ಬೋದು. ನಾ ಲಾಸ್ಟ್ ಟೈಮ್ ಬಳ್ಳಾರಿ ಜಿಲ್ಲೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು ಕಡೆ ಮೊಹರಮ್ಮೇ ಬ್ಯಾನ್ ಆಗಿದ್ದಾವ. ಏನಾಗಿದಾವ, ಬ್ಯಾನ್ ಆಗಿದ್ದಾವ ಮೊಹರಂ. ಸುಮಾರು ಹಳ್ಳಿಗಳಲ್ಲಿ ಮೊಹರಂ ಯಾಕೆ ಬ್ಯಾನ್ ಆಗಿದಾವ ಅಂದ್ರೆ ಗಲಾಟೆ, ಹಿಂದೂ ಮುಸ್ಲಿಂ ಗಲಾಟೆ, ಒಬ್ರಿಗೊಬ್ರು ಅವ್ರು ಹೊಡ್ಕೊಳೋದು, ಇವ್ರು ಹೊಡ್ಕೊಳೋದು, ಹಿಂಗೆಲ್ಲ ಆಗಿ ಸುಮಾರು ಕಡೆ ಬ್ಯಾನ್ ಆಗಿದ್ದಾವ. ಆ ರೀತಿ ಇಲ್ಲಿ ನಮ್ಮಲ್ಲಿ ಆಗಬಾರ್ದು. ನಮ್ಮ ಗಜೇಂದ್ರಗಡ ತಾಲೂಕು, ರೋಣ ತಾಲೂಕಲ್ಲಿ ಎಲ್ಲಾ ರೈತಾಪಿ ಜನ ಜಾಸ್ತಿ ಇರೋದ್ರಿಂದ, ದುಡ್ಡು ತಿನ್ನೋದು ಜಾಸ್ತಿ ಇರೋದ್ರಿಂದ ಅಂತ ಯಾವ ಗಲಾಟೆ ನಮ್ಮಲ್ಲಿ ಇಲ್ಲ. ಎಲ್ಲ ಹಿಂದೂ ಮುಸ್ಲಿಂ ಇಲ್ಲೆಲ್ಲ ಹೆಂಗಂತಂದ್ರೆ ಅಣ್ಣ ತಮ್ಮರಿದ್ದಾಗ ಕಾಕ ಅಂತಾರ, ಮಾಮ ಅಂತಾರ, ಭಾವ ಅಂತಾರ, ಎಲ್ಲ ಅಂತಾರೆ. ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಆ ಸೌಹಾರ್ದತೆಯಿಂದ ಎಲ್ಲಾ ಹಬ್ಬಗಳಲ್ಲಿ ಭಾವೈಕ್ಯತೆಯಿಂದ ಸೌಹಾರ್ದತೆಯಿಂದ ನಾವು ಆಚರಣೆ ಮಾಡ್ತೀವಿ. ಆ ರೀತಿನೇ ಆಚರಣೆ ಮಾಡ್ಬೇಕು. ಯಾವ್ದಕ್ಕೂ ಸಣ್ಣ ಪುಟ್ಟ ಏನೋ ಒಂದ್ ಇರ್ತದ, ಯಾರ ಹಬ್ಬಕ್ಕೆ ಬಂದಿರ್ತಾರ, ಏನೋ ಒಂದ್ ಸಣ್ಣ ಪುಟ್ಟ ಇರ್ತದ. ನಿಮ್ಮ ಲೆವೆಲ್ ಅಲ್ಲೇ ಶಾಂತಿ ರೀತಿ ನಾವು ಏನೋ ವಿಕಾಸದಾಗಿರ್ಬೋದು ಅಥವಾ ಮನೆ ಕಾಸದಾಗಿರ್ಬೋದು, ಅದಕ್ಕೆ ಒಂದು ಟೈಟ್ ಆಗಿರ್ತಾರ. ಅವೆಲ್ಲ ನಾವು ಮೊಹರಂ ಹಬ್ಬದ ದಿವಸ ಮಧ್ಯದ ಏನ ಅಂಗಡಿಗಳು ಇರ್ತಾವ ಅವನ್ನೆಲ್ಲ ಬಂದ್ ಮಾಡ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ.
ಬಟ್ ಅಪ್ಪಿ ತಪ್ಪಿ ಏನಾರ ಇಟ್ಕೊಂಡು ಮೊದಲೇ ಏನೋ ಇಟ್ಕೊಂಡು ಅದನ್ನ ಕುಡಿದು ಬಂದಾಗ ಅವಾಗ ನೀವೆಲ್ಲ ಸ್ವಲ್ಪ ಯಾರು ಅಲ್ಲಿ ಇದೇ ಇರ್ತಿತ್ತು ಹಿರಿಯರ ಅವ್ರನ್ನೆಲ್ಲ ಸಂಭಾಳಿಸಿ ಕಳ್ಸೋದು ಮನೆ ಕಳ್ಸೋದು ಯಾವ್ದೇ ರೀತಿ ಏನಾಗ್ಲಾರ್ದ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದ ಬಾಳ ಇತ್ತು. ನಿಮ್ ಪಾತ್ರನ ಬಹಳ ಮುಖ್ಯ ಇತ್ತು. ಆಮೇಲೆ ದೇವ್ರ ಪಂದ್ಯ ಕೂಡಿಸ್ತೀರಿ, ಅಲ್ಲಿ ಯಾರು ಕಾಯಂಗಿರ ಒಬ್ರು ಇಬ್ರು ಇರ್ತಾರ, ಒಮ್ಮೆ ಹೋಗ್ತಾರ, ಅವನು ಎಲ್ಲೇ ಹೋಗಿರ್ತಾರ. ಹಂಗೆಲ್ಲ ಆಗ್ಬಾರ್ದು. ನಿಮ್ಮೂರು ಸುತ್ತ ವಾರಂಟಿ ಬುಕ್ ಮಾಡ್ಕೊಂಡು ಇಷ್ಟು ಜನ ಇವ್ರು ಇರ್ಲೇಬೇಕು, ಬೆಳಿಗ್ಗೆ ಇರ್ಬೇಕು, ಮಧ್ಯಾಹ್ನ ಇರ್ಬೇಕು, ಸಾಯಂಕಾಲ ಇರ್ಬೇಕಂತ ನೀವೇ ಮಾತಾಡ್ಕೊಂಡು ಎಲ್ಲಾ ಸೇರ್ಬಿಟ್ಟು ಆಚರಣೆ ಮಾಡ್ಕೊಂಡು ಮತ್ತೆ ಸಣ್ಣ ಪುಟ್ಟಕ್ಕೆ ಯಾವ್ದು ಅವಕಾಶ ಕೊಡಬೇಕು. ಲಾಸ್ಟ್ ಟೈಮ್ 2 ವರ್ಷ ಹಿಂದೆ ಇರ್ಬೇಕು, ನಾಗರಾಳ ಹತ್ರ ಒಂದು ಊರಿದೆ, ಕಿಚನ್ ಬರುತ್ತಲ್ಲ, ಕಿಚನಾಗ ಸ್ವಾಮೀಜಿ ದಾಡ್ಸದಂತ ಹೋಗಿ ಅವ್ನು ಹಿಂಗ್ ಬಿಟ್ಬಿಡ್ತಾರ. ಬಿಟ್ಟಿದ ತಕ್ಷಣ ಅವನು ಕಿಚನ್ ಹೋಗ್ಬಿಡ್ತಾನ, ಇವನು ಕಿಚನ್ ಬಿಡ್ತಾನ, 3 ಜನ ಬಿಡ್ತಾರ. ವಾಟ್ಸಪ್ ಬಂದಿದ್ದು 2 ವರ್ಷದಿಂದ ನೋಡಿ. ಅಂದ್ರೆ ಹೋಗ್ಸದ ಒಬ್ಬ 3 ಜನ ಇದ್ದಿಲ್ಲ, 4 ಜನ ಹೊಡ್ಸತ್ತಾರ. ಒಬ್ಬ ದೇವ್ರ ಐತಿ, 3 ಜನ ಇದ್ದಿಲ್ಲ. ಒಬ್ಬ ಅವನು ಸ್ವಲ್ಪ ತಪ್ಪಿರೋದ್ರಿಂದ ಅವನಿಗೆ ಮಾಡ್ತಿರ್ತಲ್ಲ, ಅದ್ ಗೋಲ್ಯಾಗ ಅವ್ನು ಹೋಗ್ತಾ ಹೋಗ್ತಾ ಅವ್ನು ಹೋಗ್ಬಿಡ್ತಾನ. ಅವನಿಂದ ಇವ್ನು ಹೋಗ್ತಾನೆ, ಇವನಿಂದ ಅವ್ನು 4 ಮಂದಿ ಹೋಗ್ಬಿಡ್ತಾರ. ಅದ್ರೊಳಗೆ ಜೈಲಿ ಒಳಗೆ 2 ವರ್ಷ ಹಂಗಾಗುತ್ತೆ. ಅಲ್ಲೇ ತೀರ್ ಬರ್ತಾರ, ಇಬ್ರು ಡೆತ್ ಆಗ್ತಾರ. ಇಂಥವೆಲ್ಲ ಕೈಘಟನೆಗಳು ಆವಾಗ ಯಾರದೇ ಮನ್ಸಿನ ಪ್ರಾಣ ಬೆಲೆ ಎಷ್ಟು ಕೋಟಿ ಕೊಟ್ಟರು ಸಿಗಂಗಿಲ್ಲ. ನಾವೊಂದು 100 ಕೋಟಿ ಕೊಡ್ತೀನಿ, ನಾನು ಪ್ರಾಣ ಕೊಡಂದ್ರೆ ಕೊಡಕ್ ಸಾಧ್ಯ ಇಲ್ಲ. ಯಾರಿಗಾರ ಸಾಧ್ಯ ಐತೆನ? ಸಾಧ್ಯ ಇಲ್ಲ. ನಾವ್ ಯಾಕ ನಿಮ್ಗೆ ಪ್ರಾಣದ ಬೆಲೆ ಹೆಲ್ಮೆಟ್ ಹಾಕೋರಿ ಅಂತ ಯಾಕೆ ಇಷ್ಟು ನಾವು ಅವೇರ್ನೆಸ್ ಮಾಡಿ ಪ್ರೋಗ್ರಾಮ್ಗಳನ್ನ ಮಾಡಿ ನಿಮ್ಗೆ ಫೈನ್ ಹಾಕಿ ಎಲ್ಲಾ ರೀತಿಯಿಂದ ಯಾಕೆ ಇಷ್ಟು ಅವೇರ್ನೆಸ್ ಮಾಡ್ತೀವಿ ಅಂತಂದ್ರೆ ಇದೇ ಕಾರಣ. ನಿಮ್ಮ ಪ್ರಾಣ ನಮ್ಗೆ ಬಹಳ ಮುಖ್ಯ ಐತಿ. ನಿಮ್ ಪ್ರಾಣ ನಿಮ್ ಮುಖ್ಯ ಇಲ್ಲ, ನಿಮ್ಮ ಪ್ರಾಣ ನಿಮ್ ಮುಖ್ಯ ಇಲ್ಲ, ಬಟ್ ನಮ್ ಪೊಲೀಸರಿಗೆ ಬಹಳ ಮುಖ್ಯ ಐತಿ. ನಾವ್ ಒಂದೇ ಆಕ್ಸಿಡೆಂಟ್ ಆದ್ರೆ ನಮ್ ಕಣ್ಣಾಗ ನೀರ್ ಬರ್ತಲ್ಲ, ಯಾಕಂದ್ರೆ ಅವ್ರು ಹೇಳ್ತಿರ್ತಾರ, ಮಕ್ಕಳು ನಮ್ಗೆ ಬಹಳ ನೋವಿನ ಸಂಗತಿ. ನಿಮ್ಗೆ ಎಷ್ಟು ಪದೇ ಪದೇ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ, ಫೈನ್ ಹಾಕ್ತೀವಿ ಎಲ್ಲಾ ಕಡೆ ನಿಂತು ಅದೆಲ್ಲ ಇರ್ತದೆ. ಬಟ್ ಮೊಹರಂ ಹಬ್ಬದಲ್ಲಿ ಏನಂತಂದ್ರೆ ಎಲ್ಲಾರು ವಿಜೃಂಭಣೆಯಿಂದ ಆಚರಣೆ ಮಾಡ್ರಿ. ನೀವು ಮುಂದಾಳತ್ವ ಯಾರು ವಹಿಸಿರ್ತೀರಿ ಅಥವಾ ಹಿರಿಯರು ಯಾರಿರ್ತೀರಿ ಕಂಟಿನ್ಯೂ ಇರ್ಲಿ. ನೀವು ಇಲ್ಲ ಅಂದ್ರೆ ಇನ್ನೊಬ್ರು, ನೀವು ಒಂದಿಷ್ಟು ಟೈಮ್ ನೋಡ್ಕೊಂಡು ನೀವೆಲ್ಲ ಕೆಲಸ ಇತ್ತಂದ್ರೆ ಇನ್ನೊಬ್ರಿಗೆ ಕಳ್ಸೋದು. ಆ ಹಬ್ಬದ ಆಚರಣೆಯಲ್ಲಿ ಜನ ಸೇರಿದಾಗ ಕನಿಷ್ಠ ಹಿರಿಯರು 4 ಜನ ಆದ್ರೆ ಇರ್ಬೇಕು. ಅಂದ್ರೆ ಏನಾದಿತ್ತಂದ್ರೆ ಅಲ್ಲಿಗೆಲ್ಲೇ ವ್ಯವಸ್ಥೆ ಆಗತ್ತ. ಆಮೇಲೆ ಮುಂದಾಳತ್ವ ವಹಿಸಿದವರು ಏನ ಮೆರವಣಿಗೆ ತಗೊಂಡು ಹೋಗೋದಾಗಿರ್ಬೋದು, ಬಾಡಿಯಲ್ಲಿ ತಗೊಂಡು ಹೋಗ್ತೀರಿ, ವಾಪಸ್ ಬರ್ತೀರಿ, ಆಮೇಲೆ ಕಿಚ್ ಎಲ್ಲ ಇರ್ತದ, ಏನೇನ್ ಪ್ರೋಗ್ರಾಮ್ ಇರ್ತಾವಲ್ಲ ಅಲ್ಲಿ ನೀವೇ ಕರ್ಕೊಂಡು ಹೋಗೋದಾಗಿರ್ಬೋದು, ಕರ್ಕೊಂಡ್ ಬರೋದಾಗಿರ್ಬೋದು. ಆಮೇಲೆ ನೀ ಮುಂದು ನಾ ಮುಂದು ಅಂತದೆಲ್ಲ ಏನು ಆಗಬಾರ್ದು. ಜವಾಬ್ದಾರಿ ತಗೊಂಡು ಹಳ್ಳಿಗಳಲ್ಲಿ ಅದು ಕೆಲವು ಹಳ್ಳಿಗಳಲ್ಲಿ ಆಗ್ತಾವ, ಮಾಡ್ತಾರ. ಇವೆಲ್ಲ ಸಣ್ಣ ಪುಟ್ಟ ಘಟನೆಗಳು ಹೇಳ್ತೇನೆ. ಸಣ್ಣ ಪುಟ್ಟ ಘಟನೆಗಳು ಆಗ್ಬಾರ್ದು ಅನ್ನೋ ಒಂದು ಮುಂದಾಗಲಿದೆ. ಮುಂಜಾಗ್ರತಾ ಕ್ರಮ ನಾವು ಏನೇನ್ ಮಾಡ್ಬೋದು ಅದನ್ನೆಲ್ಲ ನಾವು ಮಾಡ್ಬೇಕು. ನಾವು ನೀವೆಲ್ಲ ಸೇರಿ ಮಾಡ್ಬೇಕಂತ ನಮ್ದು ಉದ್ದೇಶ. ಆ ಕಾರಣ ನೀವ್ ಇನ್ನ ಏನಾದ್ರೂ ಸಲಹೆಗಳಿದ್ರೆ ಅಥವಾ ಸೂಚನೆಗಳಿದ್ರೆ, ಲಾಸ್ಟ್ ಟೈಮ್ ಹಿಂಗಾಗಿತ್ತು ಹಿಂಗಾಗಬಾರ್ದು ಅಥವಾ 5 ವರ್ಷದಿಂದ ಇಂತ ಒಂದು ಸಣ್ಣ ಕೈ ಘಟನೆಗಳಲ್ಲಿ ನಡಿಬಾರ್ದಂತ ನೀವೇನಾದ್ರೂ ಸಜೆಷನ್ ಅಥವಾ ಸಲಹೆ ಸೂಚನೆಗಳು ಕೊಟ್ರೆ ಅದನ್ನ ಸಹಿತ ಸ್ವೀಕರಿಸ್ತೀವಿ. ಇವತ್ತೇ ಶಾಂತಿ ಸಭೆ ಆಗೈತಿ, ಮುಂದೆ ಹೇಳ್ಬೇಕು ಬೇಡ ಅಂತ ನಿಮ್ಮಲ್ಲಿ ಗೊಂದಲ ಬೇಡ. ಯಾವತ್ತಿದ್ರು ನೀವು ಬಂದು ನಮ್ಮ ಹತ್ರ ಅಪ್ರೋಚ್ ಆಗ್ಬೋದು, ಯಾವತ್ತಿದ್ರು ಹೇಳ್ಬೋದು ಇಂತ ರೀತಿ ಹಿಂಗ್ ಮಾಡಿದ್ರೆ ಚೆನ್ನಾಗಿರ್ತದ ಸರ್, ಹಿಂಗ್ ಮಾಡ್ಬೇಕು, ಲಾಸ್ಟ್ ಟೈಮ್ ಹಿಂಗಾಗಿತ್ತು ಅಂತ ಏನಾಯ್ತು ಅಂದ್ರೆ ಸಲಹೆಗಳಿದ್ರೆ ನೀವು ಸೂಚನೆಗಳಿದ್ರೆ ನಮ್ಗೆ ಕೊಡ್ಬೇಕು. ನಾವು ಅದನ್ನ ಎಲ್ಲಾ ರೀತಿಯಿಂದ ನಿಮ್ ಸಲಹೆ ಸೂಚನೆಗಳನ್ನು ಇದು ಮಾಡ್ಕೊಂಡು ಅದ್ ಏನ್ ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ನಮ್ಮೆಲ್ಲ ಹಳೆ ಬರೋ ಇವರೆಲ್ಲ ಹಳೆ ಬರೋದು, ನಾವು ಹೊಸ ಅಧಿಕಾರಿಗಳ ಸಿಬ್ಬಂದಿಗಳೆಲ್ಲ ಹಳೆ ಬರೋಲ್ಲ ಪರಿಚಯ ಇರೋದಿಲ್ಲ. ನಾವು ಅಧಿಕಾರಿಗಳ 1 ವರ್ಷ 2 ವರ್ಷ ಬರ್ತೀವಿ ಹೋಗ್ತೀವಿ. ಬಟ್ ಇಲ್ಲಿ ಇರೋರು ಸುಮಾರು ಜನ ನೋಡ್ಕೊಂಡ್ ಬಂದಿರ್ತಾರೆ, ನಿಮ್ಗೂ ನೋಡ್ಕೊಂಡ್ ಬಂದಿರ್ತಾರ, ಗೊತ್ತಿರ್ತಾರಲ್ಲ ನಿಮ್ ಬಗ್ಗೆ ಅವ್ರಿಗೆ ಪರಿಚಯ, ಅವ್ರ ನಿಮ್ ಬಗ್ಗೆ ಪರಿಚಿರ್ತಾರ. ನಾವು ಬಂದ್ಮೇಲೆ ನಾವು ಫಸ್ಟ್ ಮೊಹರಂ ಮಾಡೋದು ನಮಗೂ ಎಲ್ಲ ಪರಿಚಯ ಆಗ್ತದೆ. 19 ಮಸೀದಿ ಕಡೆ ನಾವು ಅಡ್ಡಾಡ್ತಿರ್ತೀವಿ, ಹಳ್ಳಿಗಳೇ ಓಡಾಡ್ತಿರ್ತೀವಿ, ಬರ್ತಿರ್ತೀವಿ, ಸುಮಾರು ಜನ ಪರಿಚಯ ಇರ್ತೀರಿ. ಹೀಗೆ ನಾವು ಹಬ್ಬಗಳನ್ನ ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ ಚೆನ್ನಾಗಿ ಆಚರಣೆ ಮಾಡ್ತಾ ಅಂತ ಹೇಳ್ತಾ ಪೊಲೀಸ್ ಇಲಾಖೆಯಿಂದ ನೀವೆಲ್ಲ ಸಹಕರಿಸಿ ಯಾವ್ದೇ ಕಾರಣಕ್ಕೂ ಏನು. ಆಮೇಲೆ ಇನ್ನೊಂದು ಈಗೆಲ್ಲ ನಿಮ್ಗೆಲ್ಲ ಬಂದ್ರೆ ಇಂಟರ್ನೆಟ್, ವಾಟ್ಸಪ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಗೊತ್ತಲ್ಲ. ಈ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವದಂತಿ, ಬೇರೆ ಬೇರೆ ಹಬ್ಬ ಇದು ಹಬ್ಬಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ವದಂತಿ, ಸುಳ್ಳು ಸುದ್ದಿ ಅವು
ಹಬ್ಸುತ್ತಾರೆ ನೋಡಿಲ್ಲ. ಅದಕ್ಕೆಲ್ಲ ಅನುಕೂಲ ಕೊಡಕ್ ಹೋಗ್ಬಿಟ್ರೆ ಅದ್ ಏನೇನು ನಿಜಾಂಶ ಕೆಲವೊಮ್ಮೆ ಯಾವ್ದೋ ಫೋಟೋ ತಗೊಂಡೋಗಿ ಯಾವ್ದು ಹಾಕಿರ್ತಾರೆ ನೋಡಿಲ್ಲ. ಅವ್ ಯಾರೋ ಮಾತಾಡಿಲ್ಲ ಅದ್ರ ಮಾತಾಡೋದಕ್ಕೆ ಬಿಂಬಿಸ್ತಾರೆ. ಇದೆಲ್ಲ ಆಗಿರ್ತಕ್ಕಂಥ ನಿಮ್ ಮುಂದೆ ವಾಟ್ಸಪ್ ಮೊಬೈಲ್ ನೋಡ್ತಕ್ಕಂಥ ನೀವೆಲ್ಲ ನಾವು ಬೇರೆ ಅಂತದಕ್ಕೆಲ್ಲ ಕಿವಿ ಕೊಡ್ಬೇಡ್ರಿ. ಅದೆಲ್ಲ ಎಷ್ಟು ನಿಜ ಇರ್ತದೋ ಎಷ್ಟು ಸುಳ್ಳು ಇರ್ತದೋ ಯಾರಿಗೂ ಗೊತ್ತಿಲ್ಲ. ಅದನ್ನ ಸುಳ್ಳು ಸುದಂತಿ ಹಬ್ಬಗಳನ್ನ ಈ ಹಬ್ಬದ ಕುರಿತು ಏನ್ ಹಾಕ್ತಾರಲ್ಲ ಅದಕ್ಕೆಲ್ಲ ಯಾರು ಕಿವಿ ಕೊಡ್ಬೇಡ್ರಿ. ಎಲ್ಲೋ ಏನ್ ಆಗಿರ್ತದ ಸಣ್ಣ ಪುಟ್ಟ ಅದು ಅಲ್ಲೇ ಆಗ್ಲಿ, ಬಟ್ ನಮ್ ಗಜೇಂದ್ರಗಡಕ್ಕೆ ಅದೆಲ್ಲ ಬೇಡ. ನಾವೆಲ್ಲರೂ ಮುಂಚೆಯಿಂದ ಅಡತಂಬಂಗತೆ ಇದೀವಿ, ಚೆನ್ನಾಗಿದೀವಿ, ಯಾವ್ದೇ ಭೇದ ಭಾವ ಇರ್ಲಾರ್ದಂಗ ಸೌಹಾರ್ದತೆಯಿಂದ ಎಲ್ಲಾ ಹಬ್ಬಗಳನ್ನ ಆಚರಣೆ ಮಾಡ್ಕೊಂಡಿದೀವಿ. ಅದೇ ರೀತಿ ಆಚರಣೆ ಮಾಡ್ಕೊಂಡ್ಬಾರ. ಈ ನಮ್ ಪೊಲೀಸ್ ಇಲಾಖೆಯೊಂದಿಗೆ ಇವೆಲ್ಲ ಸಹಕರಿಸಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಆ ಆಶಾಭಾವನೆಯನ್ನು ಹೊಂದಿ ನನ್ಗೆ ಯಾರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಗಜೇಂದ್ರಗಡ ಪಿಎಸ್ಐ ಪ್ರಕಾಶ್ ಡಿ ಮಾತನಾಡಿ, ಸೌಹಾರ್ದತೆ ಸಹೋದರತ್ವದ ಸಂಕೇತವಾಗಿ ಆಚರಿಸಬೇಕು. ಆಚರಣೆಯಲ್ಲಿ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾರ್ವಜನಿಕರು ಮತ್ತು ವಿವಿಧ ಸಮುದಾಯಗಳ ಮುಖಂಡರು ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು. ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮೆರವಣಿಗೆಗಳ ನಿಗದಿತ ಮಾರ್ಗಸೂಚಿಗಳ ಅನುಸಾರ ನೀಡಬೇಕು. ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಮುಖಂಡರು ನೋಡಿಕೊಳ್ಳಬೇಕು ಎಂದರು. ಮೊಹರಂ ಹಬ್ಬದ ಪ್ರಯುಕ್ತ ನೀವು ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ನೀವು ಶಾಂತಿ ಸಭೆಗೆ ಕರೆದಿದ್ವಿ. ನಮ್ಮ ಕಡೆಗೂ ಮತ್ತು ನೀವೆಲ್ಲ ಹಳ್ಳಿಯಿಂದನೂ ಮತ್ತು ಗಜೇಂದ್ರಗಡ ಪಟ್ಟಣದಿಂದನೂ ಬಂದಿದ್ದೀರಿ. ಈಗಾಗಲೇ ತಾವು ಹೆಂಗ ಹಬ್ಬವನ್ನು ಆಚರಣೆ ಮಾಡ್ತೀರಿ, ಯಾವ ರೀತಿ ನಾವು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡ್ತೀರಿ ಅಂತೇಳಿ ಈಗಾಗಲೇ ಹಲವಾರು ಮುಖಂಡರು ತಿಳಿಸಿದ್ವಿ. ಅದೇ ಪ್ರಕಾರ ನಮ್ಮ ಪೊಲೀಸ್ ಸಿಬ್ಬಂದಿಯವರು ನಮ್ಮ ಪೊಲೀಸ್ ಬಂದೋಬಸ್ತನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ತೀವಿ. ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಸಹಕರಿಸ್ರಿ. ಯಾವುದೇ ರೀತಿಯ ಕೋಮು ಸೌಹಾರ್ದತೆಗೆ ಧಕ್ಕೆ ಬರಲಾರ್ದಂಗ ನೀವೆಲ್ಲ ಮುಖಂಡರು ನಾವು ಯಾಕೆ ತರಿಸಿ ಹೇಳ್ತಿದೀವಿ ಅಂತಂದ್ರೆ, ಈಗ ನಾವು ಅಲ್ಲಿ ಸಂದರ್ಭದಲ್ಲಿ ಹಬ್ಬಗಳಲ್ಲಿ ಯಾವುದೇ ಜಾತ್ರೆ ಆಗಿರ್ಬೋದು, ಹಬ್ಬಗಳಲ್ಲಿ ಅಲ್ಲಿ ಆಚರಣೆ ಮಾಡೋದು ಕುಣಿಯೋದು ಬೇರೆ ವ್ಯಕ್ತಿಗಳು ಇರ್ತಾರೆ. ಬಟ್ ನಾವು ಮುಖಂಡರನ್ನ ನಿಮ್ಮನ್ನು ಕರಿತೀವಿ. ದಯವಿಟ್ಟು ನೀವು ಮುಖಂಡರು ಅಂದ್ರೆ ನೀವು ಮುಂದಾಳತ್ವ ವಹಿಸಿ ಯಾವುದೇ ರೀತಿ ಹುಡುಗರು ಯಾವುದೇ ರೀತಿ ಕಿಡಿಗೇಡಿಗಳಿಗೆ ಆಸ್ಪದ ಕೊಡ್ಲಾರ್ದಂಗ ಹಬ್ಬವನ್ನು ಈ ಸಲ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿ ನಿಮ್ಮ ಊರಿಗೆ ಎಲ್ಲಾ ಸಮಾಜಕ್ಕೂ ಎಲ್ಲ ಒಳ್ಳೆ ಹೆಸರು ತರಲಿರಂತ ಆಸ್ತೀನಿ. ಅದೇ ರೀತಿ ನಮ್ಮ ಮೇಲಾಧಿಕಾರಿಗಳಿಂದ ಕೆಲವೆಲ್ಲ ಇನ್ಸ್ಟ್ರಕ್ಷನ್ಸ್ ಬಂದಿದಾವ. ನೀವು ಯಾವುದೇ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆ ಯಾವುದೇ ಆಗ್ಬಾರ್ದು, ಏನೇ ಇದ್ರು ಕೂಡ ನಮ್ಮ ಪೊಲೀಸ್ ಇಲಾಖೆ ಕಡೆ ನಮ್ಮ ಗಮನಕ್ಕೆ ತಗೊಂಡ್ ಮಾಡಿದ್ವಿ. ಆಮೇಲೆ ಈಗಾಗಲೇ ನಾವು ಗಜೇಂದ್ರಗಡ ಪಟ್ಟಣದಲ್ಲಿ ಎಲ್ಲಾ ಟೋಟಲ್ ಎಲ್ಲ ನಮ್ಮ ಗಜೇಂದ್ರಗಡ ಪಟ್ಟಣದಲ್ಲೇ ಟೋಟಲ್ 90 ಕಡೆಗೆ ಇದೆ. 90 ಕಡೆಗೆ ಪಾಯಿಂಟ್ ಔಟ್ ಮಾಡಿದ್ವಿ. ಅದನ್ನ ಬಿಟ್ಟು ಇನ್ನ ಏನಾದ್ರೂ ಎಕ್ಸ್ಟ್ರಾ ಇದ್ರೆ ಇಲ್ಲ ಕಡಿಮೆ ಇದ್ರೆ ತಾವು ಹೇಳ್ಬೋದು. ಆಮೇಲೆ ಒಟ್ಟಾರೆಯಾಗಿ ನಮ್ಮ ಗಜೇಂದ್ರಗಡ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ 50 ಕಡೆ ಕೂಡ್ತಾವ. 50 ಕಡೆ ಕೂಡ್ತಾವ. ಟೋಟಲ್ 23 ಡೋಲಿ ಕೂಡ್ತಾವ. 290 ಪಂಜಾಬ್ಗಳು ಕೂಡ್ತಾವ. ಈಗಾಗಲೇ ನಾವು ಮೇಲಾಧಿಕಾರಿಗಳಿಗೆ ಎಲ್ಲಾ ವರದಿಯನ್ನು ಕೊಟ್ಟಿದ್ವಿ. ಅದ್ರ ಪ್ರಕಾರ ಬಂದೋಬಸ್ತ್ ಮಾಡ್ತೀವಿ. ಈಗ ಎರಡನೇದಾಗಿ ಲಾಸ್ಟ್ ಪಾಯಿಂಟ್ ನಮ್ಗೆ ಹೇಳ್ಬೇಕಂದ್ರೆ, ದಯವಿಟ್ಟು ಪೊಲೀಸ್ ಇಲಾಖೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಮ್ಮ ಪಾತ್ರ ಬಹಳ ಇರುತ್ತೆ. ದಯವಿಟ್ಟು ಸಹಕಾರ ನೀಡಿ ಈ ಸಲ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡ್ತೀವಿ ಅಂತ ಆಸೆ ಎಲ್ಲರಿಗೂ